ಎಲ್ಲರಿಗೂ ನಮಸ್ಕಾರ. ಕೃಷಿ ಸಮಾಚಾರ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಪ್ರತಿಯೊಂದು ಸಸ್ಯಗಳಿಗೆ ತನ್ನ ಜೀವಿತಾವಧಿಯಲ್ಲಿ ಸರಿಸುಮಾರು 17 ಪೋಷಕಾಂಶಗಳು ಅಗತ್ಯವಾಗಿರ್ತವೆ. ಪ್ರಮುಖ ಪೋಷಕಾಂಶಗಳಾದ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್ ಮತ್ತು ದ್ವಿತೀಯ ಹಂತದ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್ ಹಾಗೂ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಅಗತ್ಯವಾಗಿ ಜಿಂಕ್, ಬೋರಾನ್ ಮತ್ತು ಮ್ಯಾಂಗ್ನೀಸ್ಗಳು ಅವಶ್ಯಕವಾಗಿರ್ತವೆ. ಇವನ್ನೆಲ್ಲ ಮಣ್ಣಿನ ಪರೀಕ್ಷೆಯ ಅನುಸಾರವಾಗಿ ಬೆಳೆಯ ಅಗತ್ಯತೆ ಅನುಗುಣವಾಗಿ ಕೊಡಬೇಕಾಗತ್ತೆ. ಒಂದು ವೇಳೆ ಸರಿಯಾದ ಪ್ರಮಾಣದಲ್ಲಿ ಈ ಪೋಷಕಾಂಶಗಳು ಗಿಡಗಳಿಗೆ ಸಿಗದೇ ಇದ್ದರೆ ಪೋಷಕಾಂಶಗಳ ಕೊರತೆಯಿಂದ ಕುಂಠಿತ ಬೆಳವಣಿಗೆ ಆಗೋದಲ್ಲದೆ ಅದರಿಂದ ಸಸ್ಯಗಳು ರೋಗ ಮತ್ತು ಕೀಟ ಬಾಧೆಗೆ ತುತ್ತಾಗ್ತವೆ. ಅಡಿಕೆ ಮಲೆನಾಡಿನ ರೈತರ ಒಂದು ಜೀವನಾಧಾರ ಆಗಿರೋದ್ರಿಂದ ಉತ್ತಮ ಇಳುವರಿ ಮತ್ತು ಗುಣಮಟ್ಟದ ಒಂದು ಇಳುವರಿಯನ್ನು ಪಡೆಯಲಿಕ್ಕೆ ಪೋಷಕಾಂಶಗಳ ನಿರ್ವಹಣೆ ಅತ್ಯವಶ್ಯಕವಾಗಿರ್ತದೆ. ಅಡಿಕೆ ಬೆಳೆಗೆ ಪ್ರತಿ ವರ್ಷ 2 ಬಾರಿ ನಾವು ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಒಂದು ಮೇ ಜೂನ್ ತಿಂಗಳಲ್ಲಿ, ಎರಡನೇದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಕೊಡಬೇಕಾಗುತ್ತೆ. 3 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಅಡಿಕೆ ಗಿಡಗಳಿಗೆ ನಾವು ಸಾರಜನಕವನ್ನು ಪ್ರತಿ ಗಿಡಕ್ಕೆ 100 ಗ್ರಾಂ, ರಂಜಕವನ್ನು 40 ಗ್ರಾಂ ಹಾಗೂ ಪೊಟ್ಯಾಷನ್ನು 140 ಗ್ರಾಂ ಕೊಡಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರವನ್ನು ಕೂಡ ಪ್ರತಿ ಗಿಡಕ್ಕೆ ವರ್ಷಕ್ಕೆ ಕನಿಷ್ಠ 10 ರಿಂದ 15 kgಯನ್ನು ಹಾಕಬೇಕಾಗತ್ತೆ. ಪೋಷಕಾಂಶಗಳ ಸಮತೋಲನತೆ ಕಾಪಾಡಿಕೊಳ್ಳೋದ್ರಿಂದ ಉತ್ತಮ ಬೆಳೆಯ ಫಲವನ್ನು ನಾವು ನಿರೀಕ್ಷಣೆ ಮಾಡಬಹುದು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ.